ನಮಸ್ಕಾರ. ನಾನು ನಿಮ್ಮ ಡಿ.ಎಂ. ಗೌಡ. ಯತ್ರ ನಾರ್ಯತ್ಸು ಪೂಜ್ಯಂತೆ ತತ್ರ ರಮಂತೆ ದೇವತಾ. ಇದು ಹಿಂದೂ ಧರ್ಮದಲ್ಲಿ ಹೆಣ್ಣಿಗೆ ಕೊಡುವ ಗೌರವವನ್ನು ಸೂಚಿಸುತ್ತೆ. ಎಲ್ಲಿ ಹೆಣ್ಣನ್ನು ಪೂಜಿಸುತ್ತೇವೆ ಅಲ್ಲಿ ಎಲ್ಲ ದೇವತೆಗಳು ನೆಲೆಸಿರುತ್ತಾರೆ ಎನ್ನುವ ಅರ್ಥವಿದೆ. ಇಂತಹ ಪವಿತ್ರ ಭೂಮಿಯಲ್ಲಿ ಹೆಣ್ಣಿನ ಮೇಲೆ ನಡೆಯುವ ಶೋಷಣೆ, ದಬ್ಬಾಳಿಕೆ ನಿರಂತರವಾಗಿಯೂ ಕೂಡ ನಡೆಯುತ್ತಲೇ ಇರುತ್ತೆ. ಡಿಸೆಂಬರ್ 16, 2012 ಇಡೀ ದೇಶವೇ ದೆಹಲಿಯತ್ತ ತಿರುಗಿ ನೋಡಿದ ದಿನ. ಅಂದು ದೆಹಲಿಯ ನಿರ್ಭಯ ಪ್ರಕರಣ ನಡೆದ ದಿನ. ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲದಿದ್ದರೂ ಭಾಗಶಃ ಒಂದು ರೀತಿ ಅಂಕುಶವಾಗಿದ್ದ ಪ್ರಕರಣ ಎಂದರೂ ಕೂಡ ಅತಿಶಯೋಕ್ತಿಯಲ್ಲ. ಚಲಿಸುತ್ತಿದ್ದ ಬಸ್ಸಿನಲ್ಲಿ ನಿರ್ಭಯ ಮೇಲೆ ನಡೆದಂತಹ ದಾರುಣ, ಅತ್ಯಂತ ಹೇಯ ಕೃತ್ಯ, ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಕೃತ್ಯ. ಆ ಆರೋಪಿಗಳಿಗೆ ಮಾರ್ಚ್ 20, 2022 4 ಜನ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯಾಗಿದ್ದು ಕೂಡ ಈ ದೇಶದ ಕಾನೂನು ಇನ್ನೂ ಜೀವಂತ ಇದೆ ಎನ್ನುವುದಕ್ಕೆ ಹಲವು ನಿದರ್ಶನಗಳಲ್ಲಿ ಒಂದು. ಆದರೆ 2012 ನಿರ್ಭಯ ಪ್ರಕರಣಕ್ಕೆ ಮಾಧ್ಯಮಗಳು ಸೇರಿದಂತೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ವಿವಿಧ ರಾಜಕೀಯ ಪಕ್ಷಗಳು ತೋರಿದ ವಿಶೇಷ ಪ್ರೀತಿ, ಅಕ್ಕರೆ, ಮಹಿಳೆಯರ ಮೇಲೆ ನಾವು ತೋರಿಸುವ ಪ್ರೀತಿಗೆ ಒಂದು ಸಾಕ್ಷಿ. ಅದನ್ನು ನಾಗರಿಕ ಸಮಾಜ ಒಪ್ಪಿಕೊಳ್ಳುತ್ತೆ. ಆದರೆ ನಿರ್ಭಯ ಘಟನೆಯ ನಂತರ ಅಂತಹದ್ದೇ ಘಟನೆಗಳು ಈ ಸಮಾಜದಲ್ಲಿ ಬಹಳಷ್ಟು ಘಟನೆಗಳು ನಡೆದರೂ ಕೂಡ ಆ ಘಟನೆಗೆ ಕೊಟ್ಟಂತಹ ಪ್ರಾಶಸ್ತ್ಯ, ಮನ್ನಣೆ ಇನ್ನುಳಿದ ಪ್ರಕರಣಗಳಲ್ಲಿ ಕೊಡಲಿಲ್ಲ ಏಕೆ ಅನ್ನುವ ಪ್ರಶ್ನೆಯ ನಡುವೆ ಕಳೆದ ಶುಕ್ರವಾರ ರಾತ್ರಿ ಪಶ್ಚಿಮ ಬಂಗಾಳದಿಂದ ನೇಪಾಳಕ್ಕೆ ತೆರಳುತ್ತಿದ್ದ ಟ್ರಾವೆಲ್ ಓಗ್ಲರ್ ದಂಪತಿಯನ್ನು ಶುಕ್ರವಾರ ಗಸ್ತಿಯಲ್ಲಿದ್ದಂತಹ ಜಾರ್ಖಂಡ್ ಪೊಲೀಸರು ತಡೆದು ವಿಚಾರಿಸಿ ಅವರಿಗಾದ ಅನ್ಯಾಯದ ಬಗ್ಗೆ ಆಸ್ಪತ್ರೆಗೆ ದಾಖಲಿಸಿದ ನಂತರ ಆ ಮಹಿಳೆ ನನ್ನ ಮೇಲೆ ಅತ್ಯಾಚಾರವಾಗಿದೆ ಎನ್ನುವ ಹೇಳಿಕೆ ನೀಡಿದ ನಂತರ ವೈದ್ಯರು DNA ಪರೀಕ್ಷೆ ಮತ್ತು ಇತ್ಯಾದಿ ಆ ಪ್ರಕರಣಕ್ಕೆ ಸಂಬಂಧಿಸಿದಂತ ಪ್ರಕ್ರಿಯೆಯಲ್ಲಿ ತೊಡಗುತ್ತಾರೆ. ಅದಾದ ನಂತರ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಹೇಳ್ಕೊಳ್ತಾರೆ, ಕತ್ತಿಗಳನ್ನು ಕುತ್ತಿಗೆಯ ಭಾಗದಲ್ಲಿಟ್ಟಿದ್ರು, ನಾನು ಬದುಕಿ ಉಳಿತೇವೆ ಎನ್ನುವ ವಿಶ್ವಾಸವೇ ಇರುತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ನನ್ನ ಮೇಲೆ ಹೇಯವಾದಂತ ಕೃತ್ಯ ನಡೆಯಿತು ಎನ್ನುವ ಒಂದು ಪೋಸ್ಟ್ ಶನಿವಾರ ದಿನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ದಂಪತಿಗಳು. ಅವರು ವಿದೇಶದಿಂದ ಈ ದೇಶದಲ್ಲಿರ್ತಕ್ಕಂತಹ ಸಂಸ್ಕೃತಿ, ಸಂಪ್ರದಾಯ ಮತ್ತು ಧಾರ್ಮಿಕ ವಿಚಾರಗಳ ಬಗ್ಗೆ ವಿಡಿಯೋ ಮಾಡುವ ದಂಪತಿಗಳು, ಮೋಟಾರ್ ಸೈಕಲ್ ನಲ್ಲಿ ಇಡೀ ಪ್ರಪಂಚನೇ ಸಂಚರಿಸತಕ್ಕಂತ ದಂಪತಿಗಳ ಮೇಲೆ ಯತ್ರ ನಾರೇಸು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಂದು ಶ್ಲೋಕಗಳನ್ನು ಉಚ್ಚರಿಸುವ ನಾಡಿನಲ್ಲಿ, ಹೆಣ್ಣನ್ನು ಗೌರವದಿಂದ ಮಾತೆಗೆ, ದೇವತೆಗೆ ಹೋಲಿಸುವ ನಾಡಿನಲ್ಲಿ ಹೆಣ್ಣಿನ ಮೇಲೆ ಹೇಯ ಕೃತ್ಯ ನಡೆಸಿರುವುದು ಇಡೀ ನಾಗರಿಕ ಸಮಾಜವೇ ಆತ್ಮವನ್ನು ಪುನರ್ ಪರಿಶೀಲನೆಗೆ ಒಳಪಡಿಸುವ ಸಂಗತಿ. ಹಾಗಾದ್ರೆ ಭಾರತದಲ್ಲಿ ಮಹಿಳೆಯರ ಸುರಕ್ಷಿತವಾದ ದೇಶ ಅಲ್ಲವಾ? ಈಗೊಂದು ಪ್ರಶ್ನೆ ವಿಶ್ವದಾದ್ಯಂತ ಹರಿದಾಡ್ತಾ ಇದೆ. ನಮ್ಮ ದೇಶದ ಅನೇಕರು ಭಜನಾ ಮಂಡಳಿಯ ಸದಸ್ಯರು ಎಂದು ಕೆಲವರು ಕರೀತಾರೆ. ಅವರೆಲ್ಲ ಹೇಳ್ತಿದ್ರು, ಭಾರತ ವಿಶ್ವ ಗುರುವಾಗುವತ್ತ ಸಾಗ್ತಾ ಇದೆ. ವಿಶ್ವ ಗುರುವಿನ ಆಳ್ವಿಕೆಯಲ್ಲಿ ವಿದೇಶಿ ಮಹಿಳೆಯೊಬ್ಬರ ಮೇಲೆ ಹೇಯವಾದಂತಹ ಕೃತ್ಯ ನಡೆದ್ರೂ ಕೂಡ ವಿಶ್ವಗುರು ತುಟಿನೇ ಬಿಚ್ತಾ ಇಲ್ಲ. ಹಾಗಾದ್ರೆ ಇದು ನಿಜವಾಗ್ಲೂ ಕೂಡ ವಿಶ್ವಗುರುವಿನ ಆಳ್ವಿಕೆಯ? ಭಾರತ ವಿಶ್ವ ತಿರುಗಿ ನೋಡುವ ಮಟ್ಟದಲ್ಲಿ ಈ ರೀತಿಯ ಘಟನೆಯ ಮೂಲಕ ಭಾರತದಂತ ದೇಶಗಳು ತಿರುಗಿ ನೋಡುತ್ತಿರುವುದು ಭಾರತದ ಒಂದು ಸನಾತನ ಸಂಸ್ಕೃತಿ, ಈ ದೇಶದ ಹಿರಿಮೆ, ಗರಿಮೆ, ಸಂಪ್ರದಾಯಗಳಿಗೆ ಕೊಳ್ಳಿ ಇಡುವ ಘಟನೆಯಾಗಿದೆ. ರಾಷ್ಟ್ರೀಯ ಮಹಿಳಾ ಆಯೋಗ ಈ ಘಟನೆಯನ್ನು ಖಂಡಿಸಿದೆ. ಜಾರ್ಖಂಡ್ ಪೊಲೀಸರು 3 ಶಂಕಿತ ಆರೋಪಿಗಳನ್ನ ಬಂಧಿಸಿದ್ದಾರೆ. ಹೆಚ್ಚಿನ ವಿಚಾರಣೆಯೂ ನಡೆಯುತ್ತಿದೆ. ಹಾಗಾದ್ರೆ ಈ ದೇಶದ ಮೂಲ ನಿವಾಸಿಗಳಲ್ಲಿ ಕೆಲವು ಪ್ರಶ್ನೆಗಳು ಉಳಿತಾ ಇದೆ. 2012 ನಿರ್ಭಯ ಪ್ರಕರಣದಲ್ಲಿ ಮಾಧ್ಯಮಗಳು, ಸಾಮಾಜಿಕ ಹೋರಾಟಗಾರರು, ವಿದ್ಯಾರ್ಥಿಗಳು ಮತ್ತು ಈ ದೇಶದ ನಾಗರಿಕರು ಪ್ರತಿಕ್ರಿಯಿಸಿದ ರೀತಿ, ಮಾಧ್ಯಮಗಳು ತುಟಿ ಬಿಚ್ತಾ ಇಲ್ಲ. ತಮ್ಮನ್ನು ತಾವು ದೇಶವಾಸಿಗಳು ಎಂದು ಕರೆಸಿಕೊಳ್ಳುವ ಕೆಲವರು ಬಾಯಿನೇ ತೆರಿತಾ ಇಲ್ಲ. ಹೆಣ್ಣಿಗೆ ಪೂಜ್ಯನೀಯ ಗೌರವ, ಸ್ಥಾನಮಾನಗಳನ್ನು ನೀಡುವ ಬಗ್ಗೆ ಮಾರುದ್ದ ಭಾಷಣ ಬಿಗಿಯುವ ವಿಚಾರವಾದಿಗಳು
ರಾಷ್ಟ್ರೀಯವಾದಿಗಳು, ರಾಷ್ಟ್ರೀಯವಾದದ ಪತ್ರಕರ್ತರು ಎಂದು ತಮ್ಮನ್ನು ತಾವು ಕರೆಸಿಕೊಳ್ಳುವ ಕೆಲವು ಮಾಧ್ಯಮದವರು ಯಾಕೆ ಇದನ್ನು ಪ್ರಸಾರ ಮಾಡ್ತಾ ಇಲ್ಲ? ತಮ್ಮ ವಿಶ್ವ ಗುರುವಿನ ಬಂಡವಾಳ ಜಗತ್ತಿನ ಮುಂದೆ ಅನಾವರಣವಾಗುತ್ತೆ ಎನ್ನುವ ಭಯಕ್ಕೆ ಇವರು ಈ ರೀತಿ ಮಾಡ್ತಾ ಇದ್ದಾರಾ? ರಾಜ್ಯದ ಮತ್ತು ರಾಷ್ಟ್ರದ ಕೆಲವು ಮಾಧ್ಯಮಗಳು ಸದಾ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಭಜನೆಯಲ್ಲಿ ನಿರತವಾಗಿರುವ ಸಮಯ ಒಂದು 5ರಿಂದ 10%. ಈ ದೇಶದಲ್ಲಿ ನಡೀತಕ್ಕಂತಹ ಈ ರೀತಿಯ ಘಟನೆಗಳಿಗೆ ಸಾಮಾಜಿಕ ಜವಾಬ್ದಾರಿ ರೀ, ಅದು ಮಾಧ್ಯಮಗಳ ಸಾಮಾಜಿಕ ಜವಾಬ್ದಾರಿ. ಕಳೆದ ಶುಕ್ರವಾರ ನಡೆದ ಈ ಘಟನೆ, ಇದು ಆ ಒಂದು ಘಟನೆಗೆ ಮಾತ್ರ ಸೀಮಿತವಾಗಿದೆಯಾ? ಇದರಂತೆ ದೇಶದಲ್ಲಿ ಬಹಳಷ್ಟು ಘಟನೆಗಳು ನಡೆದಿದೆ. 2013ರಲ್ಲಿ ಸ್ವಿಸ್ ಪ್ರವಾಸಿಗರ ಮೇಲೆ ಸಾಮೂಹಿಕ ಅತ್ಯಾಚಾರವಾಗಿತ್ತು. ಇಲ್ಲಿ 6 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯೂ ಕೂಡ ಆಗಿದೆ. 2018ರಲ್ಲಿ ಗೋವಾದಲ್ಲಿ ಬ್ರಿಟಿಷ್ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ನಡೆದಿತ್ತು. ಇಡೀ ಪ್ರಪಂಚವೇ ಗೋವಾದ ಪ್ರವಾಸೋದ್ಯಮಕ್ಕೆ ಆಕರ್ಷಣೆಯಾಗಿದ್ದಂತಹ ನೆಲದಲ್ಲಿ ಈ ರೀತಿಯ ಹೇಯ ಕೃತ್ಯ ನಡೆದಿದೆ. 2021ರಲ್ಲಿ ದೆಹಲಿಯ ಪಂಚತಾರಾ ಹೋಟೆಲ್ನಲ್ಲಿ ಅಮೆರಿಕ ಮಹಿಳೆಯ ಕೊಠಡಿಗೆ ಪುರುಷರ ಗುಂಪೊಂದು ತೆರಳಿ ಡ್ರಗ್ಸ್ ನೀಡಿ ಆ ಮಹಿಳೆಯ ಮೇಲೆ ಅತ್ಯಾಚಾರ ನಡೆಯುತ್ತೆ. ಇದು ಈ ದೇಶದಲ್ಲಿ ವಿದೇಶಿ ಮಹಿಳೆಯರ ಮೇಲೆ ನಡೆದಂತಹ ಘಟನೆಗಳು. ಹಾಗಾದ್ರೆ ಭಾರತ ವಿಶ್ವಗುರುವಾಗ್ತಿದೆಯಾ? ಭಾರತದಲ್ಲಿ ವಿದೇಶಿ ಮಹಿಳೆಯರಿಗೆ ಸರಿಯಾದಂತ ರಕ್ಷಣೆ ಇಲ್ಲ. ಇನ್ನು ಈ ದೇಶದ ಸುಮಾರು 75 ಕೋಟಿ ಮಹಿಳೆಯರಿಗೆ ಸೂಕ್ತವಾದಂತಹ ರಕ್ಷಣೆ ಇದೆಯಾ? ದೇಶದ ಗುಪ್ತಚರ ಇಲಾಖೆ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆಯಾ? ಕೇಂದ್ರ ಗೃಹ ಇಲಾಖೆ ಕಟ್ಟುನಿಟ್ಟಿನ ಕಾನೂನು ಕ್ರಮಗಳನ್ನ ಕೈಗೊಳ್ತಾ ಇದೆಯಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದ್ದಂತಹ ಈ ದೇಶದ ಪ್ರಧಾನಮಂತ್ರಿಗಳು, ಈ ದೇಶದ ಗೃಹ ಮಂತ್ರಿಗಳು ಚುನಾವಣಾ ರ್ಯಾಲಿಗಳಲ್ಲಿ, ಚುನಾವಣಾ ಸಭೆಗಳಲ್ಲಿ ಮಗ್ನರಾಗಿದ್ದಾರೆ. ಹೆಣ್ಣಿಗೆ ಗೌರವ ಕೊಡಬೇಕು, ತಾಯಿ ಸಹೋದರಿಯ ಸ್ಥಾನಮಾನ ನೀಡುವಂತ ಈ ಪುಣ್ಯ ಭೂಮಿಯಲ್ಲಿ ಈ ರೀತಿಯ ಹೇಯ ಕೃತ್ಯ ನಡೆದರೂ ಕೂಡ ಯಾವುದೇ ಮಾಧ್ಯಮಗಳು ತುಟಿ ಬಿಚ್ಚದೆ ಮೌನಕ್ಕೆ ಶರಣಾಗಿರುವುದು ಅವರು ತಮ್ಮ ನೈತಿಕತೆಯನ್ನು, ಪತ್ರಿಕಾ ಧರ್ಮದ ಸ್ವಾತಂತ್ರ್ಯವನ್ನು, ಸಂವಿಧಾನದ 4ನೇ ಅಂಗ ಎಂದು ಕರೆಯುವ ಒಂದು ಪವಿತ್ರವಾದ ಜವಾಬ್ದಾರಿ ಸ್ಥಾನದಲ್ಲಿ ಕುಳಿತುಕೊಂಡು ಸದಾ ಕಾಲಹರಣ ಮಾಡುತ್ತಾ ಒಂದು ಕೋಮಿನ ವಿರುದ್ಧ ಇನ್ನೊಂದು ಕೋಮುವನ್ನು ಎತ್ತಿ ಕಟ್ಟುವ ಕೆಲಸ ಮಾಡೋದನ್ನ ಬಿಟ್ಟು ಸಮಾಜದಲ್ಲಿರ್ತಕ್ಕಂಥ ಶಾಂತಿ, ಸುವ್ಯವಸ್ಥೆ, ಮಹಿಳೆಯರ ಸ್ಥಾನಮಾನ, ಅವರ ಗೌರವಕ್ಕೆ ಮತ್ತಷ್ಟು ಮೆರುಗು ನೀಡಬೇಕಾಗಿದ್ದಂತ ಮಾಧ್ಯಮಗಳು 2012ರಲ್ಲಿದ್ದಂತ ವೀರತ್ವ, ಧೀರತ್ವ, ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ ಇಂದು ಮಾಧ್ಯಮಗಳು ಕಳೆದುಕೊಂಡು ಪರೋಕ್ಷವಾಗಿ ಸರ್ವಾಧಿಕಾರಿ ರಾಷ್ಟ್ರದತ್ತ ನಾವು ಹೋಗ್ತಾ ಇದ್ದೀವಿ ಅನ್ನುವ ಅಸ್ಪಷ್ಟವಾದಂತಹ ಸಂದೇಶ ಏನಾದ್ರೂ ಈ ಮಾಧ್ಯಮಗಳು ನೀಡ್ತಾ ಇದ್ದಾವ? ಇಂತಹ ಒಂದು ದೊಡ್ಡ ಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಾನ ಮರ್ಯಾದೆ ಹೋಗ್ತಾ ಇದೆ, ತುಟಿ ಬಿಚ್ಚುತ್ತಾ ಇಲ್ಲ. ಸರ್ಕಾರ ಎಲ್ಲಿ ಎಡವಿತು? ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಯಾವ ರೀತಿಯ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು? ದೇಶದ ನಾಗರಿಕರಿಗೆ ಯಾವ ರೀತಿಯ ಸಂದೇಶ ಕೊಡಬೇಕಾಗಿತ್ತು? ಮಹಿಳೆಯರ ಮೇಲೆ ನಡೀತಕ್ಕಂಥ ಈ ಲೈಂಗಿಕ ದೌರ್ಜನ್ಯದಂತಹ ಮಹತ್ತರವಾದಂತಹ ಘಟನೆಯಲ್ಲಿ ಈ ರೀತಿ ಪುನರಾವರ್ತನೆ ಆಗದ ರೀತಿ ಬಹಳಷ್ಟು ಕಾನೂನು ಕ್ರಮಗಳನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಗೃಹ ಇಲಾಖೆ ತನ್ನ ಜವಾಬ್ದಾರಿಯನ್ನು ಪ್ರದರ್ಶನ ಮಾಡಬೇಕಾಗಿತ್ತು. ಮಾಡ್ತಾನೆ ಇಲ್ಲ. ಚುನಾವಣಾ ಬಿಜಿಯಲ್ಲಿ ಕೇಂದ್ರ ಸರ್ಕಾರ ನಿರತವಾಗಿದೆ. ಕರ್ನಾಟಕದ 1-2-3 ಘಟನೆಗಳನ್ನು ನೆನಪಿಸಿ ಭಾರತೀಯ ಜನತಾ ಪಕ್ಷ ಟ್ವೀಟ್ ಮಾಡುತ್ತೆ. ಇಲ್ಲಿ ಸಿದ್ಧಗಂಗೆಯ ಜಾತ್ರೆಗೆ ಹೋಗಿದ್ದಂತ ವಿದ್ಯಾರ್ಥಿ ಯುವತಿಯ ಮೇಲೆ ನಡೆದಂತ ಅತ್ಯಾಚಾರ ಪ್ರಕರಣವನ್ನು ಖಂಡಿಸುತ್ತೇವೆ. ಜೊತೆಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕ ವಿದೇಶಿ ಮಹಿಳೆಯೊಬ್ಬರ ಮೇಲೆ ಈ ದೇಶದ ನೆಲದಲ್ಲಿ ಆದಂತಹ ಅಮಾನವೀಯ ಘಟನೆಗೆ ಅವರು ಧ್ವನಿ ಎತ್ತಬೇಕಿದೆ. ಕೆಲವು ವಿಚಾರಗಳಲ್ಲಿ ರಾಜಕಾರಣ ಮಾಡ್ಲಿ, ಒಪ್ಕೊಳ್ಳೋಣ. ಆದ್ರೆ ಹೆಣ್ಣಿನ ವಿಚಾರದಲ್ಲಿ, ದೇಶದ ವಿಚಾರದಲ್ಲಿ, ಸಂಸ್ಕೃತಿಯ ವಿಚಾರದಲ್ಲಿ ರಾಜಕಾರಣ ಮಾಡುವಷ್ಟು ಕೀಳು ಮಟ್ಟಕ್ಕೆ ನಮ್ಮನ್ನಾಳುವ ರಾಜಕೀಯ ಪಕ್ಷಗಳು ನಿರತವಾಗಿರುವುದು ನಮ್ಮ ನಿಮ್ಮೆಲ್ಲರ ದೌರ್ಭಾಗ್ಯ.